ಸಿಂಪಲ್ ಆಗಿ ಮಶ್ರೂಮ್ ಅಲ್ಲಿ ಒಂದು ಗ್ರೇವಿ ಮಾಡೋದು ತೋರಿಸ್ಕೊಡ್ತೀನಿ. ಕ್ವಿಕ್ ಆಗಿ ಮಾಡ್ಕೋಬಹುದು. ನಾನು 1 ಪ್ಯಾಕೆಟ್ ಅಷ್ಟು ಮಶ್ರೂಮ್ ತಗೊಂಡಿದ್ದೀನಿ. ಈ ತರ ದೊಡ್ಡದಾಗೆ ಹೆಚ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ, ಖಾರ ನೋಡಿ ಹಾಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1/4 ಸ್ಪೂನು ಜೀರಿಗೆ ಪುಡಿ, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಸ್ವಲ್ಪ ಗರಂ ಮಸಾಲ, 1/4 ಸ್ಪೂನ್ ಅಷ್ಟು ಗರಂ ಮಸಾಲ, ಚಿಕ್ಕ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಸ್ಪೂನ್ ಅಷ್ಟು ಮೊಸರು. ನನಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿನ ಸ್ಲೈಸ್ ಮಾಡಿ ಇದನ್ನ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ಸಾಕು. ಫ್ರೈಡ್ ಆನಿಯನ್ಸ್ನ ಇದಕ್ಕೆ ಹಾಕೊಂಡ್ಬಿಡಿ ಎಲ್ಲಾನು. ಇದನ್ನೆಲ್ಲ ಚೆನ್ನಾಗಿ ಮಶ್ರೂಮ್ಗೆ ಹಿಡಿಯೋ ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಮತ್ತು ಉಪ್ಪು ಖಾರ ಎಲ್ಲ ಖಾರ ನೋಡಿ ಹಾಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಇಲ್ಲಿ ನಾನು 1 ಪ್ಯಾಕೆಟ್ ಅಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ. ಇದನ್ನೇನು ಮ್ಯಾರಿನೇಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಅದೇ ಪ್ಯಾನ್ಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೇಥಿ, ಖಾರ ನೋಡಿ ಹಾಕೊಳ್ಳಿ. 4 ಹಸಿಮೆಣಸಿನ್ಕಾಯಿ ಸೆಕೆಂಡ್ ಬಾಡಿಸ್ಕೊಳ್ಳಿ. ಅದೇ ಎಣ್ಣೆ ಸಾಕು. ಇದಕ್ಕೆ ಬೇಕಿದ್ರೆ ನೀವು ಬಟರು ಸಹ ಹಾಕೋಬಹುದು. ಮಶ್ರೂಮ್ನ ಹಾಕೊಳ್ಳಿ ಎಲ್ಲ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಮಶ್ರೂಮ್ನೆಲ್ಲ. ಹೀಗೆ ಮಶ್ರೂಮಲ್ಲಿ ನೀರು ಬಿಡುತ್ತೆ, ಸೊ ನೀರು ಹಾಕ್ಕೊಳ್ಳಿಕ್ಕೆ ಹೋಗಲೇಬೇಡಿ. ಈ ಥರ ಫ್ರೈ ಮಾಡ್ಕೊಳ್ಳಿ. 2-3 ನಿಮಿಷ ಫ್ರೈ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಒಂದು 2-3 ನಿಮಿಷ ಕುಕ್ ಆಗಿಬಿಟ್ಬಿಡಿ. ಮಶ್ರೂಮ್ ಬೇಗ ಕುಕ್ ಆಗೋಗ್ಬಿಡುತ್ತೆ. ಈ ಮಶ್ರೂಮಲ್ಲೇ ನೀರು ಬಿಟ್ಕೊಡುತ್ತೆ. ಈ ನೀರೆಲ್ಲ ಹಿಂಗೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಮಶ್ರೂಮು ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಹಸಿ ವಾಸನೆ ಹೋಗ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿರ್ತೀವಲ್ಲ, ಈ ಥರ ಹುರ್ಕೋಬೇಕು ಚೆನ್ನಾಗೆ. ಇದು ಕಂಪ್ಲೀಟ್ ಆಯಿತು. ಇದು ಕುಕಿಂಗ್ ಕ್ರೀಮ್ ಅಂದರೆ ಫ್ರೆಶ್ ಕ್ರೀಮ್ ಇದ್ರೆ ಹಾಕೊಳ್ಳಿ, ಇಲ್ಲ ಅಂದರೆ ಕಂಪ್ಲೀಟ್ಲಿ ಇದು ಆಪ್ಷನಲ್. ಇದು ಟೇಬಲ್ ಸ್ಪೂನ್ ಅಷ್ಟು ಕೊನೆಯಲ್ಲಿ ಹಾಕ್ಬಿಟ್ಟು ಫ್ಲೇಮ್ನ ಆಫ್ ಮಾಡಿಬಿಡ್ಬೇಕು. ಸಿರಿ ಸೊಪ್ಪು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಹೋಟೆಲ್ ಸ್ಟೈಲ್ ಮಶ್ರೂಮ್ ಗ್ರೇವಿ ರೆಡಿ ಟು ಸರ್ವ್. ಚಪಾತಿಗಂತೂ ಎಕ್ಸಲೆಂಟ್ ಆಗಿರುತ್ತೆ. ಜೀರಾ ಫ್ರೈಡ್ ರೈಸ್ ಜೊತೆ, ಆಮೇಲೆ ಬಾಸ್ಮತಿ ಪ್ಲೇನ್ ರೈಸ್ ಜೊತೆ ಈ ಗ್ರೇವಿ ಮಾಡ್ಕೊಳ್ಳಿ. ಇದು ಸ್ಟೂಡೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ರುಬ್ಬೋದು ಏನು ಬೇಕಿಲ್ಲ, ರೆಡಿಮೇಡ್ದೇ ಹಾಕ್ಬೋದು. ಗರಂ ಮಸಾಲ ನಿಮ್ಮ ಮನೇಲಿ ಯಾವ ಗರಂ ಮಸಾಲ ಇರುತ್ತೆ ಅದನ್ನು ಹಾಕ್ಕೊಳ್ಳಿ. ಸೂಪರಾಗಿರುತ್ತೆ. ಟ್ರೈ ಮಾಡಿ ಈ ಮಶ್ರೂಮ್ ಗ್ರೇವಿ ರೆಡಿ ಟು ಸರ್ವ್. ಇದನ್ನ ನೀವು ಕ್ಯಾಪ್ಸಿಕಮ್ ಸಹನೂ ಹಾಕೋಬಹುದು. ಈವನ್ ಪನ್ನೀರಲ್ಲೂ ಸಹ ಇದೇ ತರ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಸ್ಟೂಡೆಂಟ್ಸ್ಗಂತೂ ಎಕ್ಸಲೆಂಟ್ ಆಗಿರುತ್ತೆ. ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ. ಬ್ರೇಕ್ಫಾಸ್ಟ್ ಚಪಾತಿ ವಿತ್ ಮಶ್ರೂಮ್ ಗ್ರೇವಿ ಸೂಪರ್ ಕಾಂಬಿನೇಷನ್. ಟ್ರೈ ಮಾಡಿ. ಮಳೆ ಬೀಳ್ತಾ ಇದೆ. ಬಿಸಿ ಬಿಸಿ ಚಪಾತಿ ವಿತ್ ಮಶ್ರೂಮ್ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಡಾಬಾ ಸ್ಟೈಲ್ ಅಂತಲೇ ಹೇಳ್ಬೋದು. ಇದಕ್ಕೆ ಗೀ ರೈಸು ಮತ್ತು ಫ್ರೈಡ್ ರೈಸ್ ಜೊತೆ ಸೂಪರಾಗಿರುತ್ತೆ. ಸ್ಟೂಡೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ.